ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಫೆಬ್ರವರಿ 23ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ಆದುದರಿಂದ ನೀವು ದೇವರಿಂದ ಆರಿಸಿಕೊಂಡವರು, ಪರಿಶುದ್ಧರು, ಪ್ರಿಯರು ಆಗಿರುವವರಿಗೆ ತಕ್ಕಂತೆ ದೀನ ಮನಸ್ಸನ್ನು ಧರಿಸಿಕೊಳ್ಳಿರಿ. ಕೊಲೊಸ್ಸೆದವರಿಗೆ 3ನೇ ಅಧ್ಯಾಯ 12ನೇ ವಚನ. ಸತ್ಯವೇದದಲ್ಲಿನ ಎಲ್ಲ ವಿಷಯಗಳು ನಮಗೆ ಸೂಚಿಸುವುದೇನೆಂದರೆ, ಕರ್ತನ ಜನರೆಲ್ಲರೂ ಕರ್ತನಿಗಾಗಿ ಯಾವುದೇ ಮುಖ್ಯವಾದ ಅಥವಾ ವಿಶೇಷವಾದ ಸೇವೆಗೆ ಉಪಯೋಗಿಸಬೇಕಿದ್ದರೆ ಈ ದೀನತೆ ಎಂಬ ಸ್ವಭಾವವನ್ನು ಹೊಂದಿಕೊಳ್ಳುವುದು ಅತಿ ಮುಖ್ಯವಾಗಿದೆ. ಒಂದು ವೇಳೆ ಕರ್ತನ ಹಿಂಬಾಲಕರು ಈ ನಡವಳಿಕೆಯನ್ನು ಅದರಂತೆ ರೂಪಿಸಿಕೊಂಡರೆ ಅವರು ಬಹಳವಾಗಿ ಉಪಯೋಗಿಸಲ್ಪಡುವರು ಎಂದು ನಾವು ನಿಶ್ಚಯವಾಗಿ ಹೇಳಬಹುದು. ಕರ್ತನಿಗಾಗಿ ಯಾವುದೇ ಸೇವೆ ಮಾಡಿದರೂ ಅದು ಘನತೆಯುಳ್ಳದ್ದಾಗಿದೆ. ಆದರೆ ಎಷ್ಟರ ಮಟ್ಟಿಗೆ ನಾವು ಸೇವೆ ಮಾಡುವುದಕ್ಕೆ ಅನುಮತಿಸಲ್ಪಡುತ್ತೇವೋ ಅಷ್ಟರ ಮಟ್ಟಿಗೆ ಈ ಪ್ರಸ್ತುತ ಈಗಿನ ಜೀವಿತದಲ್ಲಿ ನಾವು ಆಶೀರ್ವದಿಸಲ್ಪಡುವೆವು ಮತ್ತು ಭವಿಷ್ಯದ ಜೀವಿತದಲ್ಲಿಯೂ ಸಹ ನಮಗೆ ಅಧಿಕವಾದ ಬಹುಮಾನಗಳು ಇರುತ್ತದೆ. ಆದುದರಿಂದ ನಾವು ಅಪೊಸ್ತಲನು ಹೇಳುವ ಹಾಗೆ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ಆಗ ಆತನು ತಕ್ಕ ಕಾಲದಲ್ಲಿ ನಮ್ಮನ್ನು ಮೇಲಕ್ಕೆ ತರುವನು ಎಂಬುದೇ. ಆಮೇನ್.